ಪ್ಲಾಸ್ಟಿಕ್ ನ ಭೂತ ಬಂದೈತಾ ನೋಡುವ ತಂಗಿ ಕೊಳಕಲ್ಲಿ ಜೀವನ ಕಳೆದೋಯ್ತಾ ಸ್ವಚ್ಛತೆಯ ಕನಸು ಕಂಡಿದ್ದ ಕೇಳುವ ತಂಗಿ ಕಸವನ್ನ ಬೀದಿಲ್ ಹಾಕ್ತೀವಾ ಕಸವ ವಿಂಗಡಣೆ ಮಾಡಿ ನಗರದ ಸ್ವಚ್ಛತೆ ನೋಡಿ ಕಸವ ವಿಂಗಡಣೆ ಮಾಡಿ ನಗರದ ಸ್ವಚ್ಛತೆ ನೋಡಿ ಕೈಯಲ್ಲಿರುವ ಕಸವನ್ನೆಂದು ಬೀದಿಲಿಸಬಾರ್ದು ಕಂಡ್ರೆ ನಾಗರಿಕರಾಗೋಣ ಬನ್ನಿ ನಾವು ನೀವು ನಾಗರಿಕರಾಗೋಣ ಬನ್ನಿ ಪ್ಲಾಸ್ಟಿಕ್ ನ ಭೂತ ಬಂದೈತಾ ನೋಡುವ ತಂಗಿ ಕೊಳಕಲ್ಲಿ ಜೀವನ ಕಳೆದೈತಾ ಸ್ವಚ್ಛತೆಯ ಕನಸು ಕಂಡಿದ್ದ ಕೇಳುವ ತಂಗಿ ಕಸವನ್ನ ಬೀದಿಲ್ ಹಾಕಿವಾ ಕೈ ಕಸವ ರೋಡನ್ನು ತುಂಬಿ ಪ್ಲಾಸ್ಟಿಕ್ ಕೆರೆಯನ್ನು ತುಂಬಿ ಕೈ ಕಸವ ರೋಡನ್ನು ತುಂಬಿ ಪ್ಲಾಸ್ಟಿಕ್ ಕೆರೆಯನ್ನು ತುಂಬಿ ರಸ್ತೆ ಬದಿಯಲ್ಲಿ ಮನೆ ಮನೆ ಕಸವ ತಂದು ತುಂಬಿದ್ರ ತಂಗಿ ನಗರವನ್ನು ಕೊಡುಕು ಮಾಡಿದ್ರ ತಂಗಿ ನಗರವನ್ನು ಕೊಡುಕು ಮಾಡಿದ್ರ ನಗರವನ್ನು ಕೊಡುಕು ಮಾಡಿದ್ರ ತಂಗಿ ನಗರವನ್ನು ಕೊಡುಕು ಮಾಡಿದ್ರ ಪ್ಲಾಸ್ಟಿಕ್ ನ ಭೂತ ಬಂದೈತಾ ನೋಡುವ ತಂಗಿ ಕೊಳಕಲ್ಲಿ ಜೀವನ ಕಳೆದೈತಾ ಸ್ವಚ್ಛತೆಯ ಕನಸು ಕಂಡಿದ್ದ ಕೇಳುವ ತಂಗಿ ಕಸವನ್ನ ಬೀದಿಗೆ ಹಾಕಿದ ಏನ್ರಪ್ಪ ನಮ್ ಬೆಂಗಳೂರು ಜನ ಬಹಳ ಬುದ್ಧಿವಂತರಂತೆ ಬುದ್ಧಿವಂತರು ತಮ್ಮ ಮನೆ ಒಳಗೂ ಹೊರಗೂ ಸ್ವಚ್ಛತೆನ ಕಾಪಾಡ್ಕೋಬೇಕಲ್ವೇ ಮತ್ತೆ ಮನೆಗಳಲ್ಲಿ ಈಗಲೂ ಪೇಪರ್ ತಟ್ಟೆ ಲೋಟ ಬಳಸ್ತಾರೆ ಪ್ಲಾಸ್ಟಿಕ್ ಬಾಟ್ಲಲ್ಲೇ ನೀರು ಕುಡಿತಾರೆ ಕೂಲ್ ಡ್ರಿಂಕ್ಸ್ ಬಾಟಲ್ಸು ಒಂದ್ಸಲ ಬಳಸೋ ಪ್ಲಾಸ್ಟಿಕ್ ಡಬ್ಬಗಳು ಐಸ್ ಕ್ರೀಮ್ ಕಪ್ಸು ಟಿನ್ಸು ಇವೆಲ್ಲ ನಮ್ಮ ಜನನೇ ಅಲ್ವೇ ಬಳಸೋದು ಬರೀ ಕಂಪ್ಲೇಂಟ್ಸ್ ಹೇಳ್ತಿರ್ಬಿಡಕ್ಕ ನೀನು ಕಸ ಎಣ್ಣೆಯಿಂದ ಅಲ್ಲಿ ಹಾಕಬಾರ್ದು ಸರಿ ಮನೆಯಲ್ಲಿರೋ ಕಸನ ಎಲ್ಲಿ ಹಾಕೋದು ಅಂತ ಹೇಳ್ಕೊಳ್ಕೊ ಮತ್ತೆ ನಮ್ಮ ಜನ ಬುದ್ಧಿವಂತರು ಬೇಗ ಕಲ್ತ್ಕೋತಾರೆ ಪಾಪ ಇಲ್ಲೇ ನೋಡು ಈ ರೀತಿ ಮೊದಲು ಕಸನ ವಿಂಗಡಿಸ್ಬೇಕು ವೆಟ್ ಕಸ ಅಂದ್ರೆ ಹಸಿ ಕಸ ಡ್ರೈ ಕಸ ಅಂದ್ರೆ ಒಣ ಕಸ ಸ್ಯಾನಿಟರಿ ಕಸ ಅಂದರೆ ಮಕ್ಕಳ ಹಗ್ಗೀಸು ಪ್ಯಾಡ್ಸು ನೋಡು ಇಲ್ಲಿ ಹಾಕಬೇಕು ಸ್ಪೆಷಲ್ ವೇಸ್ಟ್ ಅಂದರೆ ವಿಶೇಷ ಕಸ ಮನೆಯಲ್ಲೇ ಕಸ ವಿಂಗಡಿಸಿ ಪೇಪರ್ ಕವರ್ನಲ್ಲೇ ಹಾಕಬೇಕು ಮತ್ತೆ ಕಸ ವಿಂಗಡಿಸಿ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಬಾರ್ದು ಗೊತ್ತಾಯ್ತಾ ಅಯ್ಯಯ್ಯೋ ಇಷ್ಟೆಲ್ಲ ಮಾಡಬೇಕಾ ನಾನು ತುಂಬ ಬಿಸಿ ಮಾರಾಯ ಟೈಮೇ ಇಲ್ಲ ನಿಮ್ಮನೆ ಕಸಕ್ಕೆ ನೀನೇ ಅಲ್ವಪ್ಪ ಜವಾಬ್ದಾರಿ ನೀನು ಬಳಕೆ ಮಾಡಿದ ವಸ್ತು ಕಸ ಆದಾಗ ಅದನ್ನು ನೀನೇ ವಿಂಗಡಿಸ್ಬೇಕಲ್ವಪ್ಪ ಬುದ್ಧಿವಂತ ಒಂದು ದಿನಕ್ಕೆ 10 ನಿಮಿಷ ಸಮಯ ಕೊಟ್ಟು ನಮ್ಮನೆ ನಮ್ಮ ಪರಿಸರ ನಮ್ಮ ನಗರವನ್ನ ಸ್ವಚ್ಛವಾಗಿ ಇಟ್ಕೋಬೇಕಲ್ವಪ್ಪ ನಾವೇನೋ ಕಸ ವಿಂಗಡಣೆ ಮಾಡ್ಕೊಳ್ಳೋದನ್ನ ಕಲ್ತ್ಕೊಂಡ್ವಿ ಆದ್ರೆ ನಮ್ ರಸ್ತೆ ನಮ್ ಕಾಲೋನಿನಲ್ಲಿ ಇರೋರೆಲ್ಲ ಇದ್ರ ಬಗ್ಗೆ ಹೇಗಪ್ಪ ತಿಳ್ಕೊಳ್ಳೋದು ಭಲೇ ಬುದ್ಧಿವಂತೆ ಕಣವ್ವ ನೀನು ಹೇಳ್ತೀನಿ ಕೇಳು ನಿಮ್ ಮನೆ ಹತ್ತಿರದಲ್ಲೇ ಸ್ವಚ್ಛತೆಯ ಕಲಿಕಾ ಕೇಂದ್ರಗಳನ್ನ ಮಾಡಿದಾರವ್ವ ಅಲ್ಲಿ ಹೋಗಿ ಕಸ ವಿಂಗಡಣೆ ಹಸಿ ಕಸದಿಂದ ಗೊಬ್ಬರ ಮಾಡೋ ಪ್ರಕ್ರಿಯೆ ಕಾಂಪೋಸ್ಟಿಂಗು ಸ್ಯಾನಿಟರಿ ಪ್ಯಾಡ್ಗಳ ಬಗ್ಗೆ ಮಾಹಿತಿ ಡ್ರೈ ವೇಸ್ಟ್ನ ರಿಸೋರ್ಸ್ಗಳನ್ನಾಗಿ ಹೇಗೆ ಪರಿವರ್ತಿಸೋದು ಅಂತ ಎಲ್ಲವನ್ನೂ ತಿಳ್ಕೋಬಹುದು ಮತ್ತೆ ಕಲ್ತ್ಕೊಳ್ಳಬಹುದು ಕಣವ್ವ ಒಣ ಕಸವ ಬೇರೆ ಮಾಡಿ ಹಸಿ ಕಸವ ಬೇರೆ ಮಾಡಿ ಒಣ ಕಸವ ಬೇರೆ ಮಾಡಿ ಹಸಿ ಕಸವ ಬೇರೆ ಮಾಡಿ ಪ್ಲಾಸ್ಟಿಕ್ ಕವರ್ ಬಳಸದೆ ಕಸವ ತಂದು ಕೊಡ್ರಮ್ಮ ತಂದಿ ಸ್ವಚ್ಛತೆಯ ಪಾಠ ಕಲಿಯಮ್ಮ ಇಂದು ಸ್ವಚ್ಛತೆಯ ಪಾಠ ಕಲಿಯಮ್ಮ ಸ್ವಚ್ಛತೆಯ ಪಾಠ ಕಲಿರಪ್ಪೋ ಎಲ್ಲರೂ ಸ್ವಚ್ಛತೆಯ ಪಾಠ ಕಲಿರಪ್ಪ
ನಾನೊಬ್ಬ ನಾಗರಿಕನಾಗಿ ಎಲ್ಲ ಕಲ್ತ್ಕೊಂಡೆಪ್ಪ. ನಾನಿನ್ ಬರ್ತೀನಿ. ಏ ಬಾರಯ್ಯ ಇಲ್ಲಿ. ಕಸ ವಿಂಗಡಣೆ ಬಗ್ಗೆ ತಿಳ್ಕೊಂಡೆ. ಈಗ ನಮ್ಮ ಜಲ ಸಂಪನ್ಮೂಲ ನೀರಿನ ಬಗ್ಗೆನೂ ತಿಳ್ಕೊ. ನೀರಿನ ಬಳಕೆ ಕಮ್ಮಿ ಮಾಡಿ, ಗ್ರೌಂಡ್ ವಾಟರ್ ಸೇವ್ ಮಾಡಿ. ನೀರಿನ ಬಳಕೆ ಕಮ್ಮಿ ಮಾಡಿ, ಗ್ರೌಂಡ್ ವಾಟರ್ ಸೇವ್ ಮಾಡಿ. ಮುಂದಿನ ಮಕ್ಕಳ ಜೀವನಕ್ಕಾಗಿ ನೀರು ಉಳಿಸಮ್ಮ ತಂಗಿ. ನೀರನ್ನು ಮಿತವಾಗಿ ಬಳಸಪ್ಪ ಅಣ್ಣ, ನೀರನ್ನು ಮಿತವಾಗಿ ಬಳಸಪ್ಪ. ಪ್ಲಾಸ್ಟಿಕ್ನ ಭೂತ ಬಂದೈತ ನೋಡವ್ವ ತಂಗಿ, ಕೊಳಕಲ್ಲೇ ಜೀವನ ಕಳೆದೋಯ್ತಾ. ಸ್ವಚ್ಛತೆಯ ಕನಸು ಕಂಡಿದ್ದ ಕೇಳವ್ವ ತಂಗಿ, ಕಸವನ್ನ ಬೀದಿಲಿ ಹಾಕ್ತೀವಾ. ನಾನೊಬ್ಬ ನಾಗರಿಕನಾಗಿ ಎಲ್ಲ ಕಲ್ತ್ಕೊಂಡೆಪ್ಪ. ನಾನಿನ್ ಬರ್ತೀನಿ. ಲೋ ತಮ್ಮ, ಇನ್ನೊಂದು ಮುಖ್ಯ ಜವಾಬ್ದಾರಿ ಮರ್ತಿದ್ದೆ ನೋಡು. ಎಲ್ಲರ ಮುಂದೆ ಹೇಳಕ್ಕಾಗಲ್ಲ ಬಾಯಿಲಿ. ನಾವು ಮಲಮೂತ್ರ ವಿಸರ್ಜನೆಯನ್ನ ಬಯಲುಗಳಲ್ಲಿ, ಮನೆ ಹಿಂದೆ, ರಸ್ತೆ ಬದಿಯಲ್ಲಿ, ಎಲ್ಲಿ ಅಂದರೆ ಅಲ್ಲಿ ಮಾಡಬಾರ್ದು ಕಣಯ್ಯ. ಶೌಚಾಲಯಗಳ ಬಳಕೆ ಮಾಡಿ ತ್ಯಾಜ್ಯ ಮಲಮೂತ್ರಗಳನ್ನ ಒಳ ಚರಂಡಿ ಮೂಲಕ ಕಳಿಸೋದ್ರಿಂದ ನಮ್ಮೆಲ್ಲರಿಗೂ ಆರೋಗ್ಯಕರ ಜೀವನ ಸಿಗಲು ಸಾಧ್ಯ ಕಣಯ್ಯ. ಶೌಚಾಲಯಗಳ ಬಳಕೆ ಮಾಡಿ, ಟ್ರೀಟೆಡ್ ವಾಟರ್ ಬಳಕೆ ಮಾಡಿ. ಶೌಚಾಲಯಗಳ ಬಳಕೆ ಮಾಡಿ, ಟ್ರೀಟೆಡ್ ವಾಟರ್ ಬಳಕೆ ಮಾಡಿ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ನ ಕಲಿತುಕೊಳ್ಳಮ್ಮ ತಂಗಿ, ಆರೋಗ್ಯ ಮುಖ್ಯ ಕಾಣಮ್ಮ ತಂಗಿ, ಆರೋಗ್ಯ ಮುಖ್ಯ ಕಾಣಮ್ಮ, ಆರೋಗ್ಯ ಮುಖ್ಯ ಕಾಣಣ್ಣೋ ಅಣ್ಣೋ, ಆರೋಗ್ಯ ಮುಖ್ಯ ಕಣ್ಣಣ್ಣೋ. ಅಂದವಾದ ನಗರ ಮಾಡೋಣ ನಾವೆಲ್ಲ ಕೂಡಿ, ಸ್ವಚ್ಛತೆಗೆ ಜೈ ಜೈ ಅನ್ನೋಣ. ಕಸದಿಂದ ಮುಕ್ತರಾಗೋಣ ನಾವೆಲ್ಲ ಸೇರಿ, ಸ್ವಚ್ಛತೆಗೆ ಜೈ ಜೈ ಅನ್ನೋಣ. ಅಂದವಾದ ನಗರ ಮಾಡೋಣ ನಾವೆಲ್ಲ ಕೂಡಿ, ಸ್ವಚ್ಛತೆಗೆ ಜೈ ಜೈ ಅನ್ನೋಣ. ಕಸದಿಂದ ಮುಕ್ತರಾಗೋಣ ನಾವೆಲ್ಲ ಸೇರಿ, ಸ್ವಚ್ಛತೆಗೆ ಜೈ ಜೈ ಅನ್ನೋಣ. ಸ್ವಚ್ಛತೆಗೆ ಜೈ ಜೈ ಅನ್ನೋಣ, ಸ್ವಚ್ಛತೆಗೆ ಜೈ ಜೈ ಅನ್ನೋಣ, ಸ್ವಚ್ಛತೆಗೆ ಜೈ ಜೈ ಅನ್ನೋಣ. ಸ್ವಚ್ಛತೆ ಕಾಪಾಡೋಣ. ನಾಗರಿಕ ಬಂಧುಗಳೇ ನಿಮಗೆ ಸ್ವಾಗತ. ಕಟ್ಟೋಣ ನಾವೆಲ್ಲ ಸ್ವಚ್ಛ ಭಾರತ. 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 ಸ್ವಚ್ಛ ಭಾರತ ಇದು ನಮ್ಮ ಭಾರತ. ಸ್ವಚ್ಛ ಭಾರತ ಇದು ನಮ್ಮ ಭಾರತ. ಸ್ವಚ್ಛ ಭಾರತ ಇದು ನಮ್ಮ ಭಾರತ. ಮನೆ ಮುಂದೆ ಕಸ ಕಟ್ಟಿ ಹಾಕಬೇಡಿವೆ, ಚರಂಡಿಗಳ ದುರ್ವಾಸನೆ ಮಾಡಬೇಡಿವೆ. ಮುಂದೆ ಕಸ ಕಟ್ಟಿ ಹಾಕಬೇಡಿವೆ, ಚರಂಡಿಗಳ ದುರ್ವಾಸನೆ ಮಾಡಬೇಡಿವೆ. ಮನೆ ಮುಂದೆ ಕಸ ಕಟ್ಟಿ ಹಾಕಬೇಡಿರಿ, ಚರಂಡಿಗಳ ದುರ್ವಾಸನೆ ಮಾಡಬೇಡಿರಿ. ಭಾರತ ಇದು ನಮ್ಮ ಭಾರತ. ಭಾರತ ಇದು ನಮ್ಮ ಭಾರತ. ಸ್ವಚ್ಛ ಭಾರತ ಇದು ನಮ್ಮ ಭಾರತ. ಭಾರತ ಇದು ನಮ್ಮ ಭಾರತ. ಸ್ವಚ್ಛ ಭಾರತ ಇದು ನಮ್ಮ ಭಾರತ. ಸ್ವಚ್ಛ ಭಾರತ ಇದು ನಮ್ಮ ಭಾರತ. ದಯವಿಟ್ಟು ಎಲ್ಲರೂ ಕೈ ಮುಂದೆ ಚಾಚಿ, ಕೈ ಮುಂದೆ ಚಾಚಿ, ಕೈ ಮುಂದೆ ಚಾಚಿ. ನಮ್ಮ ಕಸ ನಮ್ಮ ಜವಾಬ್ದಾರಿ ಹೇಳ್ಬೇಕಾಗುತ್ತೆ. ಎಲ್ಲರೂ ಹೇಳಿ, ನಮ್ಮ ಕಸ ನಮ್ಮ ಕಸ ನಮ್ಮ ಕಸ. ಸ್ವಚ್ಛ ಭಾರತ ಸ್ವಚ್ಛ ಭಾರತ. ನಮ್ಮ ಕಸ ನಮ್ಮ ಕಸ. ಹಾಗಾಗಿ ದಯವಿಟ್ಟು ಬೀದಿಗಳಲ್ಲಿ ಎಸೆಯತಕ್ಕಂಥ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಆಮೇಲೆ ಏನು ಹೊರಗಡೆಯಿಂದ ಬಂದಿರ್ತಕ್ಕಂಥವ್ರಿಗೆ ಸ್ವಚ್ಛತೆ ಬಗ್ಗೆ ಕಾಳಜಿ ಇರಬೇಕಾಗಿದೆ. ಸ್ವಚ್ಛತೆ ಗೆಲ್ಬೋದು. ಹಾಗಾಗಿ ಸ್ವಚ್ಛತೆ ಕಡೆ ಗಮನ ಕೊಡಿ, ಶುದ್ಧ ಜಲವನ್ನ ಕುಡಿಯಿರಿ. ಮುಂದಿನ ಮಕ್ಕಳಿಗೆ
ಮುಂದಿನ ಮಕ್ಕಳಿಗೆ ಆರೋಗ್ಯವನ್ನ ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಹಾಗಾಗಿ ನಾಗರಿಕರಲ್ಲಿ ಬಂಧುಗಳಲ್ಲಿ ಕಸ ಎಲ್ಲಂದ್ರೆ ಅಲ್ಲಿ ಹಾಕ್ಬೇಡಿ. ಸಾಧ್ಯ ಆದ್ರೆ ಬೆಳಿಗ್ಗೆ ನಮ್ಮ ಬೀದಿ ಏನು ಪೌರ ಕಾರ್ಮಿಕರು ಬರ್ತಾರೆ, ಬಿಸಿಲು ಹಾಕೊಂಡು ಬರ್ತಾರೆ, ಗಾಡಿ ಬರ್ತದೆ, ಏನು ಇವತ್ತು ಡಬ್ಬಗಳನ್ನು ತೋರಿಸಿದ್ವಿ, ಆ ಡಬ್ಬಗಳಲ್ಲಿ ದಯವಿಟ್ಟು ಸಪರೇಟ್ ಅನ್ನು ಮಾಡಿಕೊಡಿ. ವಿಶೇಷ ಕಾಳಜಿ ಕಸ ಅಂತ ಈಗ ಹೊಸದಾಗಿ ಸೇರ್ಪಡೆ ಆಗಿದೆ. ಆ ವಿಶೇಷ ಕಾಳಜಿಯನ್ನ ಕಸ ಯಾವ್ದಪ್ಪ ಅಂತಂದ್ರೆ ಸೂಜಿ ಸಿರಂಜಿ ಆಗಿರ್ಬೋದು, ಹಳೆ ಮಾತ್ರೆಗಳಾಗಿರ್ಬೋದು, ಕೀಟನಾಶಕ ಔಷಧಿಗಳಾಗಿರ್ಬೋದು, ಆಮೇಲೆ ಬಲ್ಬು, ಟ್ಯೂಬ್ಲೈಟು, ಬೇಡು, ಸಿರಂಜು, ಸೂಜಿ ಇವೆಲ್ಲವೂ ವಿಶೇಷ ಕಾಳಜಿ ಕಸ. ಎಲ್ಲಂದ್ರೆ ಅಲ್ಲಿ ಹಾಕ್ಬೇಡಿ, ಪೇಪರ್ ಅಲ್ಲಿ ಹಾಕಿ ರೋಲ್ ಮಾಡಿ ಅದನ್ನ ಇಂಟು ಮಾರ್ಕ್ ಹಾಕಿ ಡೇಂಜರ್ ಕಸ ಅಂತ ಹೇಳ್ಬಿಟ್ಟು ಕೊಟ್ರೆ ನಮ್ಮ ಪೌರ ಕಾರ್ಮಿಕರು ಯಾರಿಗೂ ತೊಂದರೆ ಆಗದಂಗೆ ದೂರ ಎತ್ಕೊಂಡೋಗಿ ವಿಲೇವಾರಿ ಮಾಡ್ತಾರೆ. ಇಲ್ಲ ಅಂತಂದ್ರೆ ಮಕ್ಕಳ ಕೈಯಲ್ಲಿ ಶೆಲ್ ಸಿಕ್ಕಿದ್ರೆ ಬಾಯಲ್ಲಿ ಇಟ್ಕೊಳ್ತವೆ, ಮಕ್ಕಳ ಕೈಯಲ್ಲಿ ಬ್ಲೇಡ್ ಸಿಕ್ಕಿದ್ರೆ ಕೈ ಕೊಯ್ಕೊಂತವೆ. ನೀವು ಎತ್ತಿ ಸಿಂಗಿ ಸುರಂಗಿ ಏನಾದ್ರು ಕಸದಲ್ಲಿ ಹಾಕಿದ್ರೆ ನಮ್ಮ ಪೌರ ಕಾರ್ಮಿಕರು ಮನುಷ್ಯರೇ ಅಲ್ವಾ? ಕ್ಲೀನ್ ಮಾಡೋವಾಗ ಅವ್ರ ಕೈಗಳು ಕಿಚ್ಕೊಳ್ಳಲ್ವಾ? ಅವ್ರಿಗೂ ಒಂದು ಬದುಕಿದೆಯಲ್ಲ, ಅವ್ರಿಗೂ ಮಕ್ಕಳು ಇದ್ದಾರಲ್ಲ ನಮ್ಮ ಥರನೇ. ಹಾಗಾಗಿ ನಾವು ನಾಗರಿಕ ಬಂಧುಗಳಾಗೋಣ. ವಿದ್ಯಾವಂತರಿದ್ದೀರಿ, ಭೂಮಂಡಲದಿಂದ ಚಂದ್ರಮಂಡಲಕ್ಕೆ ರಾಕೆಟ್ ಹೋಗೋ ಇಂಥ ವಿಜ್ಞಾನ ಯುಗದಲ್ಲಿ ಇನ್ನೂ ಕಸನ ಬೇರೆ ಮಾಡಿ ಕೊಡಿ ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿಗೆ ನಾವು ಹಂತಕ್ಕೆ ಹೋಗಿದ್ದೀವಿ. ನೀರನ್ನ ಹಿತಮಿತವಾಗಿ ಉಳಿಕೆ ಬಳಕೆ ಮಾಡಿ. ಇವತ್ತು 20 ರೂಪಾಯಿ ಲೀಟರ್ ನೀರಾಗಿದೆ. ಮುಂದೊಂದಿನ ನೀರಿಗೆ ನಾವು ಜಗಳ ಮಾಡ್ಕೊಂಡು ಹೋಗಿ ಕಚೇರಿ ಈಗಲೇ ಅಲ್ಲಿತಾ ಇದ್ದೀವಿ. ಪ್ರಾಣಗಳನ್ನೇ ಕೊಯ್ಕೊಳ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಅವತ್ತು ಕೆರೆ ನೀರು, ಬಾವಿ ನೀರು, ಕೆರೆ ನೀರಿತ್ತು. ಇವತ್ತು ಟ್ಯಾಂಕ್ ನೀರು, ಬೋರ್ ನೀರು, ಬಾಟಲ್ ನೀರು ಬಂದಿದ್ದೀವಿ. ಮುಂದಿನ ಮಕ್ಕಳು ಬದುಕು ನಮ್ಮ ಕೈಯಲ್ಲಿದೆ. ಆಗ ನೋಡಿ, ಶಿವಕುಮಾರ ಸ್ವಾಮೀಜಿ ಸಾಲು ಮಾಡಿದ ತಿಮ್ಮಕ್ಕ 100-120 ವರ್ಷ ಬದುಕಿದ್ರು. ಇವತ್ತು ನೋಡಿ 20 ವರ್ಷ ಫಿಗರು, 30 ವರ್ಷ ಶುಗರು, 40 ವರ್ಷ ಕ್ರಮ. ಮತ್ತೆ ಹುಟ್ಟಿದ ಗೆಳೆಯ ಎಲ್ಲುಟ್ಟೋದು ಧ್ಯಾನದಲ್ಲಿ ಹುಟ್ಟಬೇಕು. ಬದುಕು ಬಹಳ ದೊಡ್ಡದು, ಜೀವ ಬಹಳ ಸಣ್ಣದು. ಜೀವನವನ್ನ ಉಳಿಸತಕ್ಕಂತ ಶುದ್ಧ ಜಲ, ಸ್ವಚ್ಛ ಜಲ, ಆರೋಗ್ಯವಾದ ಬದುಕನ್ನ ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ ಇದುವರೆಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೋಡಿದಂತ ಸಮಸ್ತ ನಾಗರಿಕ ಬಂಧುಗಳು ವಂದಿಸ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ವಿ.